ಆಹಾ ಚಿತ್ರಾನ್ನ ಎಷ್ಟು ಸಖತ್ತಾಗಿದೆ ನೋಡಿ. ನೀವು ಒಂದ್ಸರಿ ಟ್ರೈ ಮಾಡಿ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊತೀನಿ ಬನ್ನಿ. ತುಂಬ ಈಸಿಯಾಗಿ, ಎಷ್ಟು ಈಸಿ ಅಂತಂದರೆ ಅಷ್ಟು ಸೂಪರಾಗಿ ಮಾಡಿ ತೋರಿಸ್ತೀನಿ. ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಆಹಾ, ಈ ಥರ ರುಚಿ ಎಲ್ಲೂ ನೋಡಿರಲ್ಲ, ಅಷ್ಟು ಸಖತ್ತಾಗಿ ಮಾಡ್ಬೋದು. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ. ಇದು ಯಾರೋ ಊರಿಂದ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಚೆನ್ನಾಗಿದೆ ಕಾಯಿ ಆಯಿತಾ. ಇದು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಮಾವಿನಕಾಯಿ. ಇವಾಗ ಇದನ್ನು ತುರ್ಕೊಂಬಿಡೋಣ ಬನ್ನಿ, ಸರಿನಾ? ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಇದನ್ನು ತುರ್ಕೊಂಬಿಡೋಣ. ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನಿಲ್ಲಿ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀನಿ. ಅನ್ನ ವಿಷಲ್ ಬರಲಿ ಅಷ್ಟರಲ್ಲಿ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ 2 ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಒಂದು 6 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ದೀನಿ. ಒಂಚೂರೇ ಚೂರು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಇದ್ದರೆ ಸಾಕು. ಸ್ವಲ್ಪ ಅರಿಶಿನ ಉಪ್ಪು ನಾನು ಆಮೇಲೆ ಹಾಕ್ಕೊತೀನಿ, ಸರಿನಾ? ಇದಿಷ್ಟು ಇದ್ದರೆ ಸಾಕು ನಮಗೆ, ಮಾವಿನಕಾಯಿ ಚಿತ್ರಾನ್ನ ಆಗುತ್ತೆ. ಬನ್ನಿ ಇವಾಗ ಮಾಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಣಲಿ ಬಿಸಿ ಆಗಿದೆ. ನಾವು ಇವಾಗ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಕನ್ಸುತ್ತೆ ಇಷ್ಟು. ಇದು ಸ್ವಲ್ಪ ಬಿಸಿ ಹಾಕಿಬಿಡಲಿ. ಎಣ್ಣೆ ಬಿಸಿ ಆಗಿದೆ. ಜೀರಿಗೆ ಹಾಕ್ಕೊಂಬಿಡೋಣ. ಜೀರಿಗೆ ಹಾಕಿದ ತಕ್ಷಣ ಇದೆಲ್ಲ ಒಟ್ಟಿಗೆ ಹಾಕ್ಕೊಂಬಿಡೋಣ, ಆಯಿತಾ? ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡೋಣ. ಇವಾಗ ಇದಿಷ್ಟೇ ಸಾಕು, ತುಂಬ ಸಿದೋಗುತ್ತೆ ನೋಡಿ. ಇಷ್ಟು ಸಾಕಾಗಿದೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಅನ್ನ ಕಲಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕ್ಕೋಬೋದು. ಇವಾಗ ಮಾವಿನಕಾಯಿ ಹಾಕ್ತೀವಲ್ವ, ಮಾವಿನಕಾಯಿ ತುರಿದಿರೋದು, ಅದಕ್ಕೋಸ್ಕರನೇ ಸ್ವಲ್ಪ ಮಾವಿನಕಾಯಿಗೆ ಉಪ್ಪು ಹಿಡಿಯುತ್ತೆ ಅಂತ. ಇವಾಗ ನಾನು ಇದಕ್ಕೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೆ ನೋಡಿ, 2 ಇರೋದಕ್ಕೆ ಇಷ್ಟೇ ಬಂತು. ಅಕಸ್ಮಾತ್ ನಿಮ್ಮ ಮಾವಿನಕಾಯಿ ಏನಾದರೂ ಹುಳಿ ಇಲ್ಲ ಅಂತ ಅಂದರೆ ಆವಾಗ ನೀವು ಲಿಂಬೆಹಣ್ಣು ಹಾಕ್ಕೊಳ್ಳಿ, ಆಯಿತಾ? ಇದು ಸ್ವಲ್ಪ ಹುಳಿ ಅಂತ ಅನ್ನಿಸ್ತಾ ಇದೆ. ಹುಳಿ ಸ್ಮೆಲ್ ಬರುತ್ತೆ, ನಿಮ್ಗೆ ಸ್ಮೆಲ್ ಬಂದ್ರೆ ಗೊತ್ತಾಗುತ್ತೆ, ಆಯಿತಾ? ಮಾವಿನಕಾಯಿ ಹಾಕಿ ಜಾಸ್ತಿ ಫ್ರೈ ಮಾಡಬೇಡಿ, ಆಯಿತಾ? ಆವಾಗ ಮಾವಿನಕಾಯಿದು ಹುಳಿ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಮಾವಿನಕಾಯಿ ಹಾಕಿ ಒಂದು 5 ನಿಮಿಷ, ಒಂದು 2 ನಿಮಿಷ ಹಿಂಗೆ ತಿರುವಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಅದೊಂಚೂರು ಹಾಕೋಣ. ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಡೋಣ. ಇಷ್ಟೇ ಮಾವಿನಕಾಯಿ ರುಚಿಗೆ ಮಾವಿನಕಾಯಿ ಚಿತ್ರಾನ್ನ. ಎಷ್ಟು ಈಸಿಯಾಗಿತ್ತಲ್ಲ, ನಾನೇನು ಎಕ್ಸ್ಟ್ರಾನೇ ಸೇರಿಸಿಲ್ಲ. ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ. ವೈಟ್ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊತೀನಿ. ಇಷ್ಟು ಸಾಕು. ಇವಾಗ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ವೈಟ್ ಅನ್ನಕ್ಕೆ ಹಾಕ್ಬಿಟ್ಟು ಕಲಿಸಿ ತೋರಿಸ್ತೀನಿ ಬನ್ನಿ ಹೇಗಾಗುತ್ತೆ ಅಂತ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಫೈನಲಿ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗಿದೆ ಅಂದರೆ ಆ ಚಿತ್ರಾನ್ನ ಕಲಿಸ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಸಕ್ಕತ್ತಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಯಿತಾ? ತುಂಬ ಸಿಂಪಲ್ಲಾಗಿ ಸಕ್ಕತ್ತಾಗಿದೆ ಮಾತ್ರ. ನೀವು ಟ್ರೈ ಮಾಡಿ. ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಹಾಗೆ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.